ಸ್ನೇಹಿತರೆ ನಮಸ್ಕಾರ. ಈ ದಿನ ಮುಖ್ಯವಾಗಿರ್ತಕ್ಕಂಥ ವಿಷಯ, ಮಕ್ಕಳಿಗೆಲ್ಲರಿಗೂ ಬೇಸಿಗೆ ರಜೆ ಬಂದಿದೆ. ಈ ಬೇಸಿಗೆ ರಜೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನುವಂಥದ್ದು, ಬೇಸಿಗೆ ರಜೆ ಯಾಕೆ ಕೊಡ್ತಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬಿಡುವಿಲ್ಲದ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಂದ ಅವ್ರಿಗೆ ದಣಿವಾಗಿರುತ್ತೆ, ಆಯಾಸ ಆಗಿರುತ್ತೆ, ಅವರು ರಿಫ್ರೆಶ್ ಆಗಬೇಕು ಅನ್ನುವಂಥದ್ದು. ವಿಶ್ರಾಂತಿ, ವಿರಾಮ, ರಿಲ್ಯಾಕ್ಸ್, ಮನಸ್ಸು ವಿರಾಮದ ಸ್ಥಿತಿ ಹೊರಟೋದಾಗ ಅವರಲ್ಲಿ ಒಂದಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಚಿಂತನೆಗಳು, ಮನಸ್ಸು ಫ್ರೆಶ್ ಆಗ್ಲಿಕ್ಕೆ, ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಆರಂಭದಿಂದಲೂ ಸಹ, ಈವನ್ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಇಂದಲೂ ಸಹ ಈ ಒಂದು ಸಿಸ್ಟಮ್ ಇದೆ. ಅಂದ್ರೆ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತೆ, ಶಾಲೆ ಇರುತ್ತೆ, ಆಮೇಲೆ ಬಿಡು ಕೊಡಲಾಗುತ್ತೆ, ಆಮೇಲೆ ಮತ್ತೆ ಮಕ್ಕಳು ತಾಜಾ ಆಗ್ತಾರೆ, ಫ್ರೆಶ್ ಆಗ್ತಾರೆ, ಆಮೇಲೆ ಅವರು ಮತ್ತೆ ಶಾಲೆಗೆ ಹೋಗ್ತಾರೆ. ಅಂದ್ರೆ ಎಷ್ಟೋ ಸಾರಿ ಪೋಷಕರಿಗೆ ಅನಿಸ್ಬೋದು, ಯಾಕೆ ಕೊಡ್ತಾರಪ್ಪ ರಜೆ, ಇವರೆಲ್ಲ ತಲೆ ತಿಂತಾರೆ ಅನ್ನೋದು. ಆದ್ರೆ ಗಮನ ಇಟ್ಕೋಬೇಕು, ಈ ಬೇಸಿಗೆ ರಜೆ ಏನಿದೆಯಲ್ಲ, ಮಕ್ಕಳು ಶಾಲೆಗೆ ಹೋಗಲ್ಲ ಅನ್ನೋದು ಬಿಟ್ರೆ ಅವರು ಕಲೀಲಿಕ್ಕೆ, ಅವ್ರ ಮನಸ್ಸು ತುಂಬಾ ಫ್ರೆಶ್ ಆಗ್ಲಿಕ್ಕೆ, ತಾಜಾ ಆಗ್ಲಿಕ್ಕೆ ಮತ್ತು ಅವರಲ್ಲಿ ಒಂದಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಜೀವನ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಿಕ್ಕೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಶಸ್ತವಾದ ಒಂದು ಸಮಯ. ಇದನ್ನ ಪೋಷಕರು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗುತ್ತೆ, ಅದನ್ನ ಚೆನ್ನಾದ ರೀತಿಯಲ್ಲಿ ಆರ್ಗನೈಸ್ ಮಾಡಬೇಕಾಗುತ್ತೆ. ಏನ್ ಮಾಡಬಹುದು ಅನ್ನುವಂಥದ್ದು. ಬಹಳ ಸಾರಿ ಪೋಷಕರು ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಈ ಬೇಸಿಗೆ ರಜೆ ಬಂದಾಗ ಬಹಳ ಸಾರಿ ಏನ್ ಮಾಡ್ತಾರೆ, ಓವರ್ಲೋಡ್ ಮಾಡ್ಬಿಡ್ತಾರೆ. ಅಂದ್ರೆ ಈ ಚಟುವಟಿಕೆ, ಬೇಸಿಗೆ ಶಿಬಿರಗಳಿಗೆ ಹಾಕುವಂಥದ್ದು, ಆ ಸ್ವಿಮ್ಮಿಂಗು, ಅವ್ರಿಗೆ ಟೈಮೇ ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಬಿಡುವಿಲ್ಲದ ಚಟುವಟಿಕೆಯನ್ನ ಅವ್ರಿಗೆ ಕೊಡೋದ್ರಿಂದ ಅದರಿಂದ ಅವರ ಮನಸ್ಸು ತಾಜಾ ಆಗಲ್ಲ, ವಿಶ್ರಾಂತಿ ಸ್ಥಿತಿಗೆ ಹೋಗಲ್ಲ. ಅವರು ಅದಕ್ಕೆ ಬೇಸಿಗೆ ರಜೆ ಸಜೆ ಆಗ್ಬಾರ್ದಲ್ವಾ, ಅದು ಮಜೆ ಆಗ್ಬೇಕಲ್ವಾ. ಈ ಮಜೆ ಆಗ್ಬೇಕು ಸಜೆ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ವೈವಿಧ್ಯವಾದ ಚಟುವಟಿಕೆಗಳನ್ನ ಕೊಡಬಹುದು. ಆ ಮಗುಗ್ ಬೇಕಾದು ಓವರ್ಲೋಡ್, ಅದನ್ನ ಅವ್ರಿಗೆ ಕೇಳಿ ಆ ರೀತಿಯ ಚಟುವಟಿಕೆಗಳನ್ನ ಕೊಡುವಂತದ್ದು, ಎಲ್ಲೂ ಹೆಚ್ಚು ಭಾರ ಆಗದೇ ಇರೋ ರೀತಿಯಲ್ಲಿ ಒಂದಷ್ಟು ವಿಶ್ರಾಂತಿ ಇರೋ ತರ ನಾವು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಎರಡನೇದು, ಅದು ಶಾಲೆ ಅಲ್ಲ. ಬಹಳ ಸರಿ ಶಾಲೆ 2.0 1.0 ಮುಗೀತು ಶಾಲೆ, ಈಗ ಮತ್ತೊಂದ್ ಸರಿ ಸ್ಕೂಲು. ಎಷ್ಟೋ ಸರಿ ಪೋಷಕರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ದ ಅಕಾಡೆಮಿಕ್ ಇಯರ್ದು ಈಗಾಗಲೇ ಪೋಷಣೆ ಶುರು ಮಾಡ್ಬಿಡ್ತಾರೆ, ಟ್ಯೂಷನ್ ಕಳಿಸ್ತಾರೆ, ಓದ್ಕೊ ಅಂತಾರೆ. ಆಮೇಲೆ ಹಿಂದಿನ ವರ್ಷದ್ದು ನೀನು ಸರಿಯಾಗಿ ಮಾಡಲಿಲ್ಲ, ಮಾಡದೆ ಪರೀಕ್ಷೆಯಲ್ಲಿ ಮಾಡಲಿ, ಇದೇ ಈ ಚರ್ಚೆಗಳನ್ನ ಬಿಟ್ಬಿಡ್ಬೇಕು. ಮುಂದಿನ ವರ್ಷದ ಒಂದು ಚಟುವಟಿಕೆಗಳನ್ನು ಸಹ ಏನು ಯೋಜನೆ ಮಾಡಬಾರ್ದು. ಮಕ್ಕಳು ಪೂರ್ತಿ ಮರೆತು ಬಿಡಬೇಕು. ಅಯ್ಯೋ ಮರ್ತೋಗ್ಬಿಡ್ತಾರೆ ಅವರು. ಮರೆತರೆ ಒಳ್ಳೇದು. ನಿಮಗೆ ಗೊತ್ತಿಲ್ಲ, ಮರೆವು ಏನಿದೆಯಲ್ಲ, ಅದು ಮೆದುಳಿನ ಒಂದು ಸಕ್ರಿಯವಾಗಿರ್ತಕ್ಕಂಥ ಒಂದು ಚಟುವಟಿಕೆಯ ಭಾಗ. ಅದು ಮರೆತು ಏನು ನೆನಪಿನಲ್ಲಿ ಇಟ್ಕೊಳ್ತಾರಲ್ಲ, ಮರೆತು ಉಳಿದ ಮೇಲೆ ಇರುವಂತಹದ್ದು ಏನಿದೆಯಲ್ಲ, ಅದೇ ನಿಜವಾದ ನೆನಪು ಅನ್ನುವಂಥದ್ದು. ಮರೀಲಿ ತೊಂದರೆ ಇಲ್ಲ, ಆದ್ರೆ ಅವರಿಗೆ ಈ ಒಂದು ಶಾಲೆಯ ಒಂದು ವಾತಾವರಣ ಬರದಿರೋ ತರ ಎಚ್ಚರಿಕೆ ವಹಿಸುವಂಥದ್ದು. ಮೂರನೇದು, ಈಗ ಬೇಸಿಗೆ ರಜೆ ಬಂದಾಗ ಬಹಳ ಸರಿ ಏನ್ ಮಾಡ್ತಾರೆ ಪೋಷಕರು, ಎಲ್ಲೆಲ್ಲಿ ಆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು, ಏನ್ ಮಾಡಿದ್ರು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಶುರು ಮಾಡ್ತಾರೆ. ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳದು ಅಯ್ಯೋ ನಾವು ಇದಕ್ಕೆ ಮಾಡಿಲ್ವಲ್ಲ ಅಂತ ಹೋಲಿಸ್ಲಿಕ್ಕೆ ಶುರು ಮಾಡ್ತೀವಿ. ಇದು ಬಹಳ ತಪ್ಪು. ಬೇರೆಯವ್ರದ್ದು ಏನೇನು ಚಟುವಟಿಕೆಗಳನ್ನ ಮಾಡ್ತಾರೆ ಅದನ್ನ ನಮ್ಮ ಮಕ್ಕಳು ಮಾಡಲೇಬೇಕು ಅಂತಲ್ಲ. ಈಗ ನಿಮ್ಮ ಮಕ್ಕಳಿಗೆ ನಿಮ್ಗೆ ಅವಕಾಶ ಇರಬಹುದು ಹಳ್ಳಿಗೆ ಹೋಗ್ಲಿಕ್ಕೆ, ಬಾವಿಯಲ್ಲಿ ಈಜಾಡ್ಲಿಕ್ಕೆ ಅಥವಾ ಒಂದು ಕೆನಾಲಲ್ಲಿ ಈಜಾಡ್ಲಿಕ್ಕೆ ಅವಕಾಶ ಇರಬಹುದು, ಇನ್ನೊಬ್ರಿಗೆ ಅದಿಲ್ಲದೆ ಇರಬಹುದು. ಸೊ ಅವ್ರದೇ ರೀತಿ, ಅವರು ಒಂದು ನಗರದಲ್ಲಿ ಇರಬಹುದು, ಚಿಕ್ಕ ಪೇಟೆಯಲ್ಲಿ ಇರಬಹುದು, ಅವ್ರದ್ದೊಂದು ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಬೇಸಿಗೆ ರಜೆ ಚಟುವಟಿಕೆಗಳನ್ನ ಮಾಡ್ತಿರಬಹುದು. ಆದ್ರೆ ಅದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ಳೋದು ಉಪಯೋಗ ಇಲ್ಲ. ನಮ್ಮ ಮಗುವಿಗೆ ಸಂಬಂಧಪಟ್ಟಂಗೆ ಯಾವ ಚಟುವಟಿಕೆ ಬೇಕೋ ಅದನ್ನ ಆಲೋಚನೆ ಮಾಡಬೇಕು, ಮಕ್ಕಳನ್ನ ಕೇಳಬೇಕು, ನಿರ್ಧಾರ ತಗೋಬೇಕು, ಅದನ್ನ ಮಾಡಬೇಕು. ನಾಲ್ಕನೇದು, ಬಹಳ ಮುಖ್ಯವಾಗಿ, ಬಹಳ ಸರಿ ಮಕ್ಕಳು ಒಂದೇ ಕಡೆಗೆ ಕೂತೇನೆ ಚಟುವಟಿಕೆ ಮಾಡೋದನ್ನ ನಾವು ಗಮನಿಸ್ತೀವಿ. ಇದು ಸೆಡೆಂಟರಿ ಲೈಫ್ ಸ್ಟೈಲ್ ಏನಿದೆ, ಅಂದ್ರೆ ಇದನ್ನ ಕೂತು ಒಂದೇ ಕಡೆಯಿಂದ ಮಾಡೋದ್ರಿಂದ ಅವ್ರಿಗೆ ಚಟುವಟಿಕೆ ಒಂದು ರೀತಿಯಲ್ಲಿ ಚಟುವಟಿಕೆ ಕಮ್ಮಿ ಆಗುತ್ತೆ. ಅದು ಆರೋಗ್ಯಕರನೂ ಅಲ್ಲ. ಇದಾಗದಂಗೆ ನೋಡ್ಕೋಬೇಕಾಗತ್ತೆ. ಒಂದೇ ಕಡೆಗೆ ಕೂತತ್ರನೇ ಅವ್ರು ಮಾಡುವಂಥದ್ದು ಏನಿದೆಯಲ್ಲ, ಅದು ಒಳ್ಳೇದಲ್ಲ ಅಂತ. ಐದನೇದು, ಬಹಳ ಮುಖ್ಯವಾಗಿ, ಅವ್ರಿಗೆ ಏನು ಇಷ್ಟ ಇದೆ ಕೇಳ್ಕೊಂಡು ಸೇರಿಸುವಂಥದ್ದು. ಇಷ್ಟ ಇಲ್ಲದೆ ಇದ್ರು ಆ ಶಿಬಿರಕ್ಕೆ ಹೋಗು, ಈ ಕೋರ್ಸ್ಗೆ ಹೋಗು, ಇದನ್ನ ಮಾಡು ಅದನ್ನ ಮಾಡು ಅನ್ನೋಂಥದ್ದಲ್ಲ. ಮಕ್ಕಳಿಗೆ ಗೊತ್ತಾಗಲ್ಲ, ಅವ್ರಿಗೇನು ಗೊತ್ತಾಗುತ್ತೆ, ನಾನೇ ಎಲ್ಲ ಸೇರಿಸ್ತೀನಿ ಅಂತ ಹೇಳಿದ್ರೆ ನಾವು ಬೇಸಿಗೆ ರಜೆಯನ್ನ ಅವ್ರಿಗೆ ಮಜಾ ಆಗ್ಲಿಕ್ಕೆ ಬಿಡ್ತಿಲ್ಲ, ಸಜೆ ಆಗ್ಲಿಕ್ಕೆ ಬಿಡ್ತೀವಿ. ಒಂದಷ್ಟು ಮನವೊಲಿಸಿ ಅವ್ರಿಗೆ ಏನಾದ್ರು ಚಟುವಟಿಕೆನ ಮಾಡೋದಾದ್ರೆ ಒಳ್ಳೇದು ಹೊರತು ಮೊದಲೇ ಹೇಳಿದಾಗ ಓವರ್ ಬರ್ಡನ್ ಮಾಡುವಂಥದ್ದಲ್ಲ. ಈಗ ಏನ್ ಮಾಡಬೇಕು ಅನ್ನೋದನ್ನ ನಾವು ಗಮನಿಸೋಣ. ಬಹಳ ಮುಖ್ಯವಾಗಿ ಸ್ಟ್ರಕ್ಚರ್ಡ್ ಬೋರ್ಡಮ್ ಅಂತೀವಿ ನಾವು. ಅಂದ್ರೆ ಅವ್ರಿಗೆ ಒಂದಷ್ಟು ಬೋರ್ ಆಗೋ ತರ ಏನೇನೋ ಚಟುವಟಿಕೆಗಳನ್ನ ಕೊಡ್ತೀವಿ ನಾವು, ಆದ್ರೆ ಅಲ್ಲಿ ಬಿಡುವಿನ ವೇಳೆ ಅವ್ರಿಗೆ ಸಿಗಬೇಕು. ಒಂದಷ್ಟು ಬಿಡುವಿನ ವೇಳೆ ಸಿಕ್ಕು ನಾನೇನ್ ಮಾಡ್ಲಿ ಈ ಟೈಮಲ್ಲಿ ಅಂತ ಅವರೇ ಆಲೋಚನೆ ಮಾಡಿ ಒಂದೇನೋ ಪೇಂಟಿಂಗು, ಒಂದೇನೋ ಪುಸ್ತಕ ಓದೋದು, ಅಥವಾ ತಂದೆ ತಾಯಿ ಹತ್ರ ಮಾತಾಡೋದು, ಅಥವಾ ಪಕ್ಕದ ಮನೆಯವ್ರ ಹತ್ರ ಮಾತಾಡೋದು, ಏನೋ ಅವ್ರ ಪಾಡಿಗೆ ಅವ್ರು ಏನೋ ಚಟುವಟಿಕೆ ಮಾಡೋದು, ಇದು ಬಹಳ ಮುಖ್ಯ. ಸ್ಟ್ರಕ್ಚರ್ಡ್ ಬೋರ್ಡಮ್. ಅವನಿಗೆ ಬೋರ್ ಆಗುತ್ತೆ, ಯಾವಾಗಲೂ ಎಂಗೇಜ್ ಮಾಡ್ತೀನಿ, ಇದು ತಪ್ಪು. ಮನೋವಿಜ್ಞಾನಿಗಳ ಪ್ರಕಾರ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಬೋರ್ ಆಗುತ್ತೆ, ನನಗೆ ಬೋರ್ಡಮ್ ಅಂತ ಏನಂತೀವಲ್ಲ, ಏಕಾತನತೆ, ಅದು ಮನಸ್ಸಿಗೆ ಬಹಳ ಒಳ್ಳೇದು. ಬೋರ್ಡಮ್ ಆಗಬೇಕು. ಬೋರ್ಡಮ್ ಇಂದಲೇ ಕ್ರಿಯಾಶೀಲತೆ ಬರುತ್ತೆ.
ಅನ್ನುವಂಥದ್ದು, ಅದರಿಂದ ಏನೂ ತಪ್ಪಿಲ್ಲ ಅನ್ನುವಂಥದ್ದು. ಎರಡನೇದು ಡಿಜಿಟಲ್ ಡಯಟ್, ಅಂದರೆ ಮಕ್ಕಳಿಗೆ ಈ ಮೊಬೈಲನ್ನು ಉಪಯೋಗಿಸೋಂಥದ್ದು ಇರಬಹುದು, ಅಥವಾ ಕಂಪ್ಯೂಟ್ರು ಲ್ಯಾಪ್ಟಾಪ್ ಉಪಯೋಗಿಸೋಂಥದ್ದು ಇರ್ಬೋದು, ಈ ಟಿ ವಿ ಇರಬಹುದು, ಈ ಸ್ಮಾರ್ಟ್ ಟಿ ವಿ ಇರುತ್ತೆ, ಅದು ಸಹ ಡಿಜಿಟಲ್ ಡಿವೈಸ್. ಈ ಸ್ಕ್ರೀನ್ ಟೈಮ್ ಏನಿದೆ ಅದು ರೆಡ್ಯೂಸ್ ಮಾಡಬೇಕು ಅನ್ನೋದು ನಿಜಾನೇ, ಆದರೆ ಸಂಪೂರ್ಣವಾಗಿ ಇಲ್ಲದೆ ಇರೋ ಥರ ಮಾಡೋದಲ್ಲ. ಒಂದಷ್ಟು ಅವ್ರಿಗೆ ಅದು ನೋಡೋದಕ್ಕೂ ಅವಕಾಶ ಕೊಡಬೇಕಾಗತ್ತೆ. ಯಾಕಂದರೆ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೋಜರ್ ಅವುಗಳಿಂದೆಲ್ಲ ಸಿಕ್ಕತ್ತೆ. ನಾವು ಡಿಜಿಟಲ್ ಡಿವೈಡ್ ಮಾಡಿಬಿಡ್ತೀವಿ, ಏನೋ ಡಯಟ್ ಮಾಡ್ತೀವಿ, ಅವ್ರಿಗೇನು ಕೊಡಲ್ಲ ಅನ್ನೋದಲ್ಲ. ಅವ್ರಿಗೆ ಅದನ್ನು ಬಳಸೋದನ್ನ ಜಾಣ್ಮೆಯಿಂದ ಬಳಸಬೇಕು, ಮತ್ತು ಮಧ್ಯ ಅದಕ್ಕೆ ಬಿಡು ಕೊಡೋ ರೀತಿಯಲ್ಲೂ ಸಹ ಅವ್ರದ್ದು ಒಂದು ಪ್ಲ್ಯಾನನ್ನು ಮಾಡುವಂತೆ ಮಾಡಬಹುದು. ಮೂರನೇದು ಮನೆ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಲೈಫ್ ಸ್ಕಿಲ್ಸ್. ಅವ್ರಿಗೆ ಈಗ ನೀವು ಹಳ್ಳಿಯಲ್ಲಿದ್ದಾರ ಮಕ್ಕಳು ತಂದೆ ತಾಯಿಗೆ ಅಜ್ಜ ಅಜ್ಜಿ ಹತ್ರ ಕರ್ಕೊಂಡು ಹೋಗಿದ್ದಾರಾ, ಅಥವಾ ಮಾವ ಅತ್ತೆ ಬೇರೆ ಬೇರೆ ರೀತಿಯಲ್ಲಿ ಅಕ್ಕ ಈ ರೀತಿ ಎಲ್ಲ ಕಡೆ ಹೋಗಿದಾರಾ, ಅಲ್ಲಿ ತೋಟಕ್ಕೆ ಹೋಗ್ಬೋದಾ, ಅವರು ಒಂದು ಫ್ಯಾಕ್ಟ್ರಿ ಅಲ್ಲಿ ಹೋಗ್ಬೋದಾ, ಪೇಟೆಗೆ ಹೋಗ್ಬೋದಾ, ಅವ್ರ ಆಫೀಸ್ಗೆ ಏನಾದರೂ ಸ್ವಲ್ಪ ಹೋಗಿ ಬರ್ಲಿಕ್ಕೆ ಸಾಧ್ಯ ಇದೆಯಾ, ಮನೆಯಲ್ಲಿ ಏನಾದ್ರೂ ಮನೆ ಕೆಲಸ ಮಾಡಬಹುದಾ, ಅಥವಾ ಅಬ್ಸರ್ವ್ ಮಾಡ್ಬೋದಾ, ಇವೆಲ್ಲ ಏನಿದಾವಲ್ಲ ಇದು ಮಕ್ಕಳಿಗೆ ಸಿಗುವಂತಹ ಒಂದು ಒಳ್ಳೆಯ ಅವಕಾಶ ಇದು. ಯಾಕಂದರೆ ಸ್ಕೂಲ್ ಶುರುವಾಗ್ಬಿಟ್ರೆ ಇವು ಯಾವಕ್ಕೂ ಅವಕಾಶ ಇರಲ್ಲ. ಈ ರೀತಿಯ ಒಂದು ಒಳ್ಳೆಯ ಒಂದು ಚಟುವಟಿಕೆಯಿಂದ ಮಕ್ಕಳಲ್ಲಿ ಸಿಗೋಂತಹ ಒಂದು ಆನಂದ, ಅವ್ರಿಗೆ ಸಿಗೋಂತಹ ಅನುಭವ ಏನಿದೆಯಲ್ಲ, ಶಾಲೆಯಲ್ಲಿ ಅದು ಸಿಗದೆ ಹೋಗುವಂತಹ ಸಾಧ್ಯತೆ ಭಾಳ ಇರುತ್ತೆ. ಯಾಕಂದರೆ ಶಾಲೆದು ಒಂದು ಸೀಮಿತವಾದ ಪ್ರಪಂಚ. ಈ ಬೇಸಿಗೆಯ ರಜೆಯ ಅವಧಿಯಲ್ಲಿ ಪ್ರಪಂಚವನ್ನೇ ಅವರು ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಆ ಎಕ್ಸ್ಪೋಜರ್ಗೆ ಅವಕಾಶ ಮಾಡಿಕೊಡುವಂಥದ್ದು. ಐದನೇದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ನಿದ್ದೆ. ಚೆನ್ನಾಗಿ ನಿದ್ದೆ ಮಾಡಬೇಕು, ಆದರೆ ಅದು ಓವರ್ ಆಗಬಾರ್ದು. ಎಷ್ಟೋ ಸರಿ ಅವನು ರಜೆ ಇದೆ ಮಲ್ಕೊಂಬಿಡ್ಲಿ, ನೋ, ರಜೆ ಇದ್ರೂ ಸಹ ಅವನಿಗೆ ಈ ದಿವಸ 5 ಗಂಟೆಗೆ ಹೇಳ್ತಾನೆ, 6 ಗಂಟೆಗೆ ಹೇಳ್ತಾನೆ, ಅಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್, ಅಥವಾ ವಾರದಲ್ಲಿ ಒಂದು ದಿವಸ ಎಷ್ಟೊತ್ತಾದರೂ ಮಲಗಲಿ ಅಂತ ಬಿಡಬಹುದು. ಆದರೆ ಡೈಲಿ ರೊಟೀನ್ನಲ್ಲಿ ಒಂದಷ್ಟು ಕರೆಕ್ಟ್ ಟೈಮ್ಗೆ ಹೇಳೋವಂಥದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಅಂದರೆ ಅದರ ಎಚ್ಚರಿಕೆ, ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ಗೆ ಅವ್ರಿಗೆ ಕಲಿಸ್ಬೇಕಾಗತ್ತೆ. ಜೊತೆಗೆ ಒಂದಷ್ಟು ಫ್ಲೆಕ್ಸಿಬಿಲಿಟಿನೂ ಇರಬೇಕಾಗತ್ತೆ. ಸುಮ್ಮನೆ ಹೆಚ್ಚು ಮಲ್ಕೊಳ್ಳಿಕ್ಕೂ ಬಿಟ್ಬಿಡಬಾರ್ದು, ಮಲಗಲಿಕ್ಕೆ ನಿದ್ದೆ ಇಲ್ಲದೆ ಇರೋ ಥರನೂ ಬಿಡಬಾರ್ದು. ಈ ರೀತಿಯಲ್ಲಿ ಅದನ್ನು ಮಾಡಬಹುದು. ಈಗ ಏನೇನು ಮಾಡಬಹುದು, ಯಾವ್ಯಾವ ಚಟುವಟಿಕೆ ಮಾಡಬಹುದು ಅನ್ನೋದನ್ನು ನಾವು ಗಮನಿಸಿದ್ರೆ 5 ಪಿಲ್ಲರ್ ಅಪ್ರೋಚ್, 5 ಕಂಬಗಳು. ಏನೇನು ಕಂಬಗಳವು? ಮೊದಲನೇದು ನಾವು ಇಂಟೆಲೆಕ್ಚುಯಲ್, ಬೌದ್ಧಿಕವಾಗಿರುವಂಥದ್ದು. ನೋಡಿ, ಓದ್ಲಿಕ್ಕೆ ಅವಕಾಶ ಕೊಡುವಂಥದ್ದು. ಯಾವ್ದಾದ್ರು ಬರೀ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಓದಿ ಸಾಕಾಗಿರುತ್ತೆ ಅವ್ರಿಗೆ. ಕತೆ ಪುಸ್ತಕನೋ, ಕಾಮಿಕ್ಸು, ಅವರ ಇಷ್ಟದ ಪುಸ್ತಕ ಓದಲಿಕ್ಕೆ ಪ್ರೇರೇಪಣೆ ಮಾಡುವಂಥದ್ದು. ಈಗಿನ ಮಕ್ಕಳು ಓದೋದೇ ಇಲ್ಲ. ಸರಿ, ನಾವೊಂದು ಸ್ವಲ್ಪ ಓದಿ ಇದಕ್ಕೆ ಕ್ಯೂರಿಯಾಸಿಟಿ ಹಚ್ಚಿಸುವಂಥದ್ದು. ಆ ವಯೋಮಾನದ ತಕ್ಕಂತಹ ಪುಸ್ತಕಗಳು ಸಿಕ್ಕುತ್ತೆ, ಅದು ಯಾವುದು ಅಂತ ಹುಡುಕೊಂಡು ಅದಕ್ಕೆ ತಕ್ಕಂತಹ ಒಂದು ಪುಸ್ತಕಗಳನ್ನ ತಂದು ಮಕ್ಕಳಿಗೆ ಓದ್ಲಿಕ್ಕೆ ಕೊಡುವಂಥದ್ದು. ಸ್ಟ್ರಾಟಜಿ ಗೇಮ್ಸ್, ಚೆಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಆಟಗಳಿಗೆ ಆಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಜೊತೆಗೆ ಸೇರಿ ಆಡಿಸೋಂಥದ್ದು. ಮೂರನೇದು ಭಾಷಾ ಕಲಿಕೆ, ಬೇರೆ ಬೇರೆ ಭಾಷೆಯನ್ನು ಕಲಿಸಲಿಕ್ಕೆ. ಈಗ ಹಿಂದಿದು ಎಲ್ಲ ನಮಗೆ ಚರ್ಚೆ ಮಾಡ್ತಾ ಇದ್ದೀವಿ, ಹಿಂದಿ ಕಲಿಸಿ, ಅಥವಾ ಫಾರಿನ್ ಲ್ಯಾಂಗ್ವೇಜ್ ಯಾವ್ದಾದ್ರು ಒಂದು ಕಲಿಸಿ. ಯೂಟ್ಯೂಬಲ್ಲಿ ಹೇರಳ ಅವಕಾಶಗಳಿದೆ. ಒಂದು ಯಾವ್ದಾದ್ರು ಒಂದು ಹೊಸ ಭಾಷೆಯನ್ನು ಕಲಿಸಲಿಕ್ಕೆ ಅವರೇ ಕಲಿಯಲಿಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡಬಹುದು. 4ನೇದು ಸೃಜನಶೀಲ ಚಿಂತನೆಗೆ ಅವಕಾಶ ಕೊಡುವಂಥ, ಕ್ರಿಯೇಟಿವ್ ಥಿಂಕಿಂಗಿಗೆ. ಬೌದ್ಧಿಕ ಅಂದರೆ 5ನೇದು ಬಹಳ ಮುಖ್ಯವಾಗಿ ಹೌ ಟು ಥಿಂಕ್. ನಾವು ಎಲ್ಲ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳ್ಕೊಡಲ್ಲ. ಹೇಗೆ ಹೇಳ್ಕೊಡೋದು ಅದಕ್ಕೆಲ್ಲ ನಾವೊಂದು ಸ್ವಲ್ಪ ಕಲಿಬೇಕಾಗುತ್ತೆ. ಮಕ್ಕಳು ಆಲೋಚನೆ ಮಾಡಲಿಕ್ಕೆ, ಅವರಲ್ಲಿ ಪ್ರಶ್ನೆಗಳು ಬರೋ ರೀತಿಯಲ್ಲಿ, ಅವರು ಯಾವುದೇ ಒಂದು ವಿಷಯವನ್ನು ಕೊಟ್ಟು ಅದ್ರ ಬಗ್ಗೆ ಚಿಂತನೆ ಮಾಡೋ, ನಿನ್ನ ವಿಚಾರಗಳನ್ನು ಹೇಳು ಅನ್ನುವಂಥ ರೀತಿಯಲ್ಲಿ ಬೌದ್ಧಿಕ ಚಟುವಟಿಕೆಯಿಂದ 1 ಪಿಲ್ಲರ್, ಫಸ್ಟ್ ಪಿಲ್ಲರ್. ಸೆಕೆಂಡ್, ದೈಹಿಕವಾಗಿರುವಂಥದ್ದು. ಫಿಸಿಕಲ್ ಪಿಲ್ಲರ್ ಅಂದರೆ ದೈಹಿಕ ಕ್ಷಮತೆ, ಫಿಸಿಕಲ್ ಸ್ಟಾಮಿನಾ ಬರಬೇಕು ಮಕ್ಕಳಿಗೆ. ಅದಕ್ಕೋಸ್ಕರ ಒಂದಷ್ಟು ಅವ್ರಿಗೆ ದಷ್ಟಪುಷ್ಟವಾಗಿ ಒಳ್ಳೆ ಆಹಾರ ಕೊಡುವಂಥದ್ದು, ಒಂದು ಒಳ್ಳೆಯ ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಏನಾದರೂ ಯೋಗನೋ ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡುವಂಥದ್ದು ಪ್ರೇರೇಪಿಸ್ತಕ್ಕಂಥದ್ದು. ಬಾಡಿ ಬಿಲ್ಡಿಂಗ್ ಇರಬಹುದು. ಇದು ಒಂದು ದೈಹಿಕ ಕ್ಷಮತೆನೂ ಬೇಕಾಗುತ್ತೆ. ಎಷ್ಟಿದೆ ಕ್ಷಮತೆ, ನಿನಗೆ ಎಷ್ಟು ಫಿಟ್ನೆಸ್ ಇದೆ, ಅದನ್ನು ಸಹ ನಾವು ಅವ್ರಿಗೆ ಆ ರೀತಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂಥದ್ದು. ಸಾಂಪ್ರದಾಯಿಕ ಆಟ, ಟ್ರೆಡಿಷನಲ್ ಗೇಮ್ಸ್, ಬೇರೆ ಬೇರೆ ನಮಗೆ ಏನೋ ಚಿಲಿದಾಂಡು ಅಂತ ಆಡ್ತಾಯಿದ್ರು, ಕುದುರೆ ಬಚ್ಚ ಅಂತ ಆಡ್ತಾಯಿದ್ವಿ. ಸೊ ಈ ರೀತಿಯ ಟ್ರೆಡಿಷನಲ್ ಗೇಮ್ಸ್ ಬೇಕಾದಷ್ಟಿದೆ. ನಾವುಗಳು ಚಿಕ್ಕವರಿದ್ದಾಗ ಆಡಿರೋಂಥ ಆಟಗಳನ್ನು ನಾವು ಮತ್ತೆ ಕಂಡುಕೊಂಡು ಅವ್ರಿಗೆ ಆಡಿಸ್ಲಿಕ್ಕೆ, ನಾವು ಜೊತೆಗೆ ಸೇರಿ ಆಟ ಆಡಲಿಕ್ಕೆ ಅವ್ರಿಗೆ ಪ್ರೇರೇಪಣೆಯನ್ನು ಮಾಡಬಹುದು. ಕ್ರಿಕೆಟ್, ಇವಾಗಿದ್ದು IPL ಸೀಸನ್ ಇದೆ, ಆದರೆ ಬರೀ ಕ್ರಿಕೆಟ್ ಅಲ್ಲ, ನಮ್ಮ ಮಕ್ಕಳು ಕ್ರಿಕೆಟಲ್ಲಿ ಕಳೆದೋಗ್ಬಿಡ್ತಾರೆ. ಜೊತೆಗೆ ಫುಟ್ಬಾಲು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಟಗಳನ್ನು ಆಡಲಿಕ್ಕೆ ಪ್ರೇರೇಪಣೆಯನ್ನು ಒದಗಿಸುವಂಥದ್ದು. ಅದಕ್ಕೆ ತಕ್ಕಂತಹ ಒಂದು ಟೂಲ್ಸ್ ಕಿಟ್ ಏನಿದೆ ಅದನ್ನು ನಾವು ಕೊಡಿಸ್ಬೇಕಾಗತ್ತೆ. 1-2 ಕೊಡಿಸುವಂಥದ್ದು. ಸ್ವಿಮ್ಮಿಂಗಿಗೆ ಆಡಿಸ್ಬೋದು, ಬೇರೆ ಬೇರೆ ಅದನ್ನು ಟ್ರೈ ಮಾಡಬಹುದು. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಫ್ಯಾಮಿಲಿ ಯೋಗ ಟೈಮ್, ಎಲ್ಲರೂ ಸೇರಿ ಯೋಗ ವಾರದಲ್ಲಿ 2 ದಿವಸ 3 ದಿವಸ. ಸ್ಕೂಲ್ ಇದ್ದಾಗ, ಆಫೀಸ್ ಇದ್ದಾಗ ಟೈಮ್ ಇರಲ್ಲ. ಬೇಕಾದ್ರೆ ಸಾಧ್ಯ ಆದರೆ ಪೇರೆಂಟ್ಸು ಸಹ ನೀವು ಸಹ ಒಂದು ಆಫನ್ನು ತಗೊಳ್ರಿ. ಯಾಕೆಂದರೆ ಶಾಲೆ ಇದ್ದಾಗ ನಮಗೆ ಅವ್ರ ಜೊತೆಗೆ ಇರ್ಲಿಕ್ಕೆ ಅವಕಾಶನೇ ಆಗಿರಲ್ಲ. ನಮ್ಮ ಮಕ್ಕಳ ಜೊತೆಗೆ ಕ್ರಿಯೇಟಿವ್ ಆಗಿ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಬೇಸಿಗೆ ರಜೆಯಂತಹ ಪ್ರಶಸ್ತವಾದ ಅವಧಿನೇ ಇರಲ್ಲ. ಅದರಿಂದ ಫ್ಯಾಮಿಲಿ ಟೈಮ್ಗೆ ಅವಕಾಶ ಕೊಡುವಂಥದ್ದು, ಫ್ಯಾಮಿಲಿ ಯೋಗಕ್ಕೆ ಅವಕಾಶ ಕೊಡುವಂಥದ್ದು. ನೇಚರ್ ಎಕ್ಸ್ಪ್ಲೋರೇಷನ್, ಮನೆ ಹತ್ರನೇ ಯಾವುದೋ ಗುಡ್ಡ ಇದೆ, ಪಾರ್ಕ್ ಇದೆ, ಇನ್ನೊಂದೇನೋ ಇದೆ, ಸುತ್ತ ಹತ್ರ
ಇರೋ ಒಂದು ಕಡೆಗೆ ಎಕ್ಸ್ಪ್ಲೋರ್ ಮಾಡಲಿ, ಒಬ್ಬರನ್ನ ಕಳ್ಸೋ ಅಂಥದ್ದಲ್ಲ. ಬಹಳ ಮುಖ್ಯವಾಗಿ ಸ್ನೇಹಿತರೆ ಇದು ಆಗುತ್ತೆ, ಅವರವರು ಎಲ್ಲೆಲ್ಲೋ ಹೊರಟೋಗ್ಬಿಡ್ತಾರೆ. ನಾವು ಇತ್ತೀಚೆಗೆಲ್ಲ ಗಮನಿಸ್ತೀವಿ, ನಾವು ಪ್ರತಿ ವರ್ಷ ಗಮನಿಸ್ತೀವಿ, ಮಕ್ಕಳು ಅವ್ರವ್ರ ಜೊತೆಗೆ ಆಟ ಆಡೋದು ಸರಿನೇ ಒಂದು ಕಣ್ಣಿಟ್ಟಿರಬೇಕು. ಎಲ್ಲೋ ಹೋಗಿ ಕೆರೆಯಲ್ಲಿ ಹೋಗ್ತಾರೆ, ಇನ್ನೇನೋ ಅಪಘಾತ ಮಾಡ್ಕೊಳ್ತಾರೆ, ಇನ್ನೇನೋ ಆಗುತ್ತೆ. ಕೆರೆಯಲ್ಲಿ ಹೋಗಿ ಈಜಾಡ್ಲಿಕ್ಕೆ ಹೋಗಿ ಎಷ್ಟೋ ಮಕ್ಕಳು ಪ್ರಾಣ ಕಳ್ಕೊಂಡ್ರೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ನಾವು ಈ ರೀತಿಯ ಅಪಘಾತಗಳು ಆಗದೇ ಇರುವಂಥ ಕ್ರಮ ತಗೊಳ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಜೊತೆಗೆ ಹೋಗ್ಲಿಕ್ಕೂ ಅವಕಾಶ ಕೊಡಬೇಕಾಗತ್ತೆ. ಇದು ಮೂರನೇ ಪಿಲ್ಲರ್ ಏನಿದೆ, ಸಾಮಾಜಿಕ ಭಾವನಾತ್ಮಕವಾಗಿರೋಂಥ ಸೋಷಿಯಲ್ ಎಮೋಷನಲ್ ಪಿಲ್ಲರ್. ನಮ್ಮ ಮಕ್ಕಳು ಶಾಲೆ ಇರುವಂಥ ಅವ್ರು ಹೋಗಿ ಏನಾಗುತ್ತೆ, ಅವ್ರಿಗೆ ಇತರ ಜೊತೆ ಬೆರೆಯೋದಕ್ಕೆ ಗೊತ್ತಿರಲ್ಲ ಅವ್ರಿಗೆ, ಬೇರೆ ಮಕ್ಕಳ ಜೊತೆ ಬೆರೆಯುವಂಥದ್ದು. ಕೈಂಡ್ನೆಸ್ ಪ್ರಾಜೆಕ್ಟನ್ನು ಕೊಡಬಹುದು. ಅಂದರೆ ಕೈಂಡ್ನೆಸ್ ಪ್ರಾಜೆಕ್ಟ್ ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀರಾ ಅಥವಾ ಇನ್ಯಾವುದೋ ಇದೆ, ಬೇರೆ ಯಾರಿಗಾದ್ರೂ ಏನಾದರೂ ಕೊಡುವಂಥದ್ದು, ಅಲ್ಲಿ ಅಪಾರ್ಟ್ಮೆಂಟಲ್ಲಿರೋಂಥ ಸೆಕ್ಯೂರಿಟಿಗೆ ಏನೋ ಕೊಡುವಂಥದ್ದು, ಅವ್ರ ಜೊತೆ ಮಾತನಾಡುವಂಥದ್ದು. ಕೊಡೋದಷ್ಟೇ ಕೈಂಡ್ನೆಸ್ ಅಲ್ಲ, ಮೃದುವಾಗಿ ಮಾತಾಡಿಸುವಂಥದ್ದು, ಬೇರೆಯವ್ರ ಜೊತೆಗೆ ಸೇರಿ ಚರ್ಚೆ ಮಾಡುವಂಥದ್ದು, ಅವ್ರ ಜೊತೆಗೆ ಕೊಟ್ಟುಕೊಳ್ಳಿಕ್ಕೆ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಕೈಂಡ್ನೆಸ್ ಪ್ರಾಜೆಕ್ಟ್ ಮಾಡಬಹುದು. ಹೋಸ್ಟ್ ಸ್ಕಿಲ್ಸ್, ಆತಿಥ್ಯದ ಒಂದು ಕೌಶಲ. ಒಂದು ಟೀ ಪಾರ್ಟಿ ಆರ್ಗನೈಸ್ ಮಾಡಿ ಅವರೇ ಹೋಗಿ ಕರೆದು ಬಂದು ಎಲ್ಲರಿಗೂ ಒಂದು ಟೀ ಪಾರ್ಟಿ ಬಿಸ್ಕೆಟ್ನ ಕೊಡುವಂತಹ ಒಂದು ಬೇರೆಯವ್ರನ್ನ ಕರೆದು ಮಾತಾಡಿಸಿ ಕೊಡುವಂತಹ ಒಂದು ಸ್ಕಿಲ್ ಏನಿದೆಯಲ್ಲ. ಎಷ್ಟೋ ಸಾರಿ ನಮ್ಮ ಮಕ್ಕಳು ಬೇರೆ ಯಾರೋ ಬಂದ್ಬಿಟ್ರೆ ಅವ್ರು ಹೋಗಿ ರೂಮ್ ಸೇರ್ಕೊಂಡ್ಬಿಡ್ತಾರೆ, ಆಡಲ್ಲ. ಈ ರೀತಿ ನೀನೇ ಒಂದು ಪಾರ್ಟಿ ಆರ್ಗನೈಸ್ ಮಾಡು, ನಿಮ್ಮ ಸ್ನೇಹಿತರನ್ನ ಕರಿ ಅಥವಾ ಅವ್ರ ತಂದೆ ತಾಯಿ ಕರಿ. ಸೊ ಇದೊಂದು ಇಟ್ ವಿಲ್ ಬಿ ಡಿಫ್ರೆಂಟ್ ಬಾಲ್ ಗೇಮ್. ಅದು ಮಕ್ಕಳಿಗೆ ಒಂದು ಒಳ್ಳೆಯ ಆಯಾ ವಯೋಮಾನಕ್ಕೆ ತಕ್ಕಂಗೆ ಮಾಡಬಹುದು. ಮೂರನೇದು ಪಿಯರ್ ಟ್ಯೂಟರಿಂಗ್ ಮಾಡಬಹುದು, ಅಂದರೆ ಅವ್ರಿಗಿಂತ ಚಿಕ್ಕ ಮಕ್ಕಳಿಗೆ ಏನಾದರೂ ಹೇಳ್ಕೊಡುವಂಥದ್ದು. ಆಮೇಲೆ ನಾಲ್ಕನೇದು ಸರ್ವಿಸ್ ಆ್ಯಕ್ಟಿವಿಟೀಸ್, ಏನಾದರೂ ಚಿಕ್ಕ ಪುಟ್ಟ ಸರ್ವಿಸ್ ಮಾಡೋ ಥರದ್ದು ಚಟುವಟಿಕೆಗಳನ್ನು ಸಹ ಮಾಡಬಹುದಾಗತ್ತೆ. ಇನ್ನೊಂದು 5ನೇ ಪಿಲ್ಲರ್, 4ನೇ ಇದು ಸೋಷಿಯೋ ಎಮೋಷನಲ್ನ ಎರಡೂ ಸೇರಿದರೆ ಸಪ್ರೇಟ್ ತೊಗೊಂಡ್ರೆ 2 ಸಪ್ರೇಟ್ ಪಿಲ್ಲರ್ ಆಗುತ್ತೆ. ಒಂದೇನೂ ಸಹ ಮಾಡಬಹುದು. ಈಗ 4ನೇದು ಅಥವಾ 5ನೇದು ತೊಗೊಂಡ್ರೆ ನಾವು ಸೃಜನಶೀಲ ಕ್ರಿಯೇಟಿವ್ ಪಿಲ್ಲರ್, ಸೃಜನಶೀಲ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂಥದ್ದು. ಡ್ರಾಯಿಂಗ್ ಇರ್ಬೋದು ಅಥವಾ ಬೇರೆ ಅವ್ರಿಗೆ ಎಲ್ಲವನ್ನ ನಾವೇ ಕಳಿಸೋವಂಥದ್ದಲ್ಲ, ಅವರೇ ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡು ಅಥವಾ ಅವ್ರ ಪುಸ್ತಕದಲ್ಲಿ ಅವರೊಂದು ಕುಂಚವದ ತೊಗೊಂಡು ಅದನ್ನು ಬಿಡಿಸುವಂಥದ್ದು, ಬಣ್ಣಗಳ ಜೊತೆ ಆಟ ಆಡುವಂಥದ್ದು ಇರಬಹುದು, ಅಥವಾ ಮ್ಯೂಸಿಕ್ ಇರಬಹುದು, ಡಾನ್ಸ್ ಇರಬಹುದು, ಸಿಂಗಿಂಗ್ ಇರಬಹುದು. ಜೊತೆಗೆ ಡಿಜಿಟಲ್ ಆಗಿ ಕೆಲವು ಸಾರಿ ಏನಾಗುತ್ತೆ, ಡಿಜಿಟಲ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾರೆ ಮಕ್ಕಳೆಲ್ಲ, ನೋಡ್ತಾರೆ, ಮಾಡ್ತಾರೆ. ಅವರೇ ಏನಾದರೂ ಒಂದು ಸ್ಮಾಲ್ ವಿಡಿಯೋ ತಯಾರು ಮಾಡುವಂಥದ್ದು ಇರ್ಬೋದು, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತಯಾರು ಮಾಡೋದು. ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್, ಅದಕ್ಕೂ ಸಹ ಅವ್ರಿಗೆ ಒಂದು ಒತ್ತನ್ನು ಕೊಡುವಂಥದ್ದು. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸನ್ನು ಮಾಡ್ಬೋದು. ಒಂದು ನಿಮಿಷ ನೀನು ಮಾತಾಡು, ಪಿಕ್ ಅಂಡ್ ಸ್ಪೀಕ್. ಮನೇಲಿ ಎಲ್ಲರೂ ಸೇರೆ ಮಾಡ್ಬೋದು, ಅಥವಾ ಸುತ್ತಮುತ್ತ ನಿಮಗೆ ನಿಜಕ್ಕೂ ಆಸಕ್ತಿ ಇದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಇರೋಂತಹ ಮಕ್ಕಳನ್ನೆಲ್ಲ ಸೇರಿಸಿ ವಾರದಲ್ಲಿ 1 ದಿವಸ 2 ದಿವಸ ಈ ಥರ ಚಟುವಟಿಕೆ ಮಾಡಬಹುದು. ಮಕ್ಕಳಿಗೆ ಸಾರ್ವಜನಿಕವಾಗಿ ಮಾತನಾಡುವಂತಹ ಸ್ಕಿಲ್ಸು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಅದನ್ನು ಕಲಿಸ್ಲಿಕ್ಕೆ ಇದೊಂದು ಬೇಸಿಗೆ ಅವಕಾಶ ಮಾಡಿಕೊಡ್ಬಹುದು ಅನ್ಸುತ್ತೆ. ಅಡುಗೆ ಮನೆಗೆ ಕರ್ಕೊಂಡು ಹೋಗ್ರಿ ಅವ್ರಿಗೆ. ಸೃಜನಶೀಲವಾಗಿ ಅಮ್ಮ ಏನು ಮಾಡ್ತಾಳೆ, ಅಕ್ಕ ಏನು ಮಾಡ್ತಾಳೆ, ಅಜ್ಜಿ ಏನು ಮಾಡುತ್ತೆ, ಯಾವ ಅಡುಗೆ ಏನು ಬಳಸ್ತಾರೆ, ಹೆಂಗಾಗುತ್ತೆ ಅಡುಗೆ ತಯಾರಾಗುತ್ತೆ ಅಂತ. ಅಥವಾ ಕೃಷಿ ಇದ್ರೆ ಹೊಲಕ್ಕೆ ಕರ್ಕೊಂಡು ಹೋಗಿ ಯಾವ ಬೆಳೆ ಹೇಗೆ ಬೆಳೆಯುತ್ತೆ, ಇಟ್ಸ್ ಆಲ್ಸೋ ಒಂದು ಎಕ್ಸ್ಪೋಜರ್ ಅಲ್ವಾ. ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫೈನಾನ್ಷಿಯಲ್ ಲಿಟ್ರೇಸಿ ನಮ್ಮ ಮಕ್ಕಳಿಗೆ ಇರೋದೇ ಇಲ್ಲ. ಶೇರ್ಸ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ಇವೆಲ್ಲವೂ ಸಹ ಈ ಒಂದು ಬ್ಯಾಂಕಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು, ಒಂದು ದಿವಸ ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಯಾವ ರೀತಿಯಲ್ಲಿ ಖಾತೆ ತೆಗಿತಾರೆ, ಹಣ ಹೇಗೆ ಕಟ್ತಾರೆ, ಹೇಗೆ ತೆಗಿತಾರೆ, ಚೆಕ್ ವ್ಯವಸ್ಥೆ ಹೇಗಿರುತ್ತೆ, ಬ್ಯಾಂಕ್ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿಯಲ್ಲಿ ಈ ಶೇರ್ಗಳು ವ್ಯವಸ್ಥೆ ಹೇಗಿರುತ್ತೆ, ಮ್ಯೂಚುವಲ್ ಫಂಡ್ಸ್ ಹೇಗಿರುತ್ತೆ, ಅವ್ರ ವಯಸ್ಸಿಗೆ ತಕ್ಕಂಗೆ ಒಂದಷ್ಟು ಎಕ್ಸ್ಪೋಜರ್ ಕೊಡಬಹುದು. ಯಾಕಂದರೆ ಈ ಕೊಡೋಂಥ ಒಂದು ಚಿಕ್ಕ ಎಕ್ಸ್ಪೋಜರು ನಾಳೆ ಅವನನ್ನ ದೊಡ್ಡ ಫೈನಾನ್ಷಿಯರ್ ಮಾಡಬಹುದು, ಒಳ್ಳೆ ಇನ್ವೆಸ್ಟರ್ ಮಾಡಬಹುದು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮಾಡಬಹುದು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿಸ್ಬಹುದು. ಈ ರೀತಿ ಸ್ನೇಹಿತರೆ, ಇದಕ್ಕೆ ಒಂದು ಸ್ಕೈಸ್ ದ ಲಿಮಿಟ್. ಅಂದರೆ ಇದರ ಅರ್ಥ ತುಂಬ ಎಲ್ಲ ಮಾಡಿಸ್ಬೇಕು ಅಂತಲ್ಲ, ಎಲ್ಲದರ ಒಂದಷ್ಟು ಟೇಸ್ಟನ್ನು ಮಾಡಬಹುದು. ನಿಮ್ಮ ಮಗುವಿಗೆ ಏನು ಆಸಕ್ತಿ ಇದೆ ಅದನ್ನು ಒಂದಷ್ಟು ಆಳವಾಗಿ ಖುಷಿಯಿಂದ ಮಾಡಲಿಕ್ಕೆ ಅವಕಾಶ ಕೊಡಬಹುದು. ಬೇರೆ ಮಕ್ಕಳ ಜೊತೆ ಬೆರೀಲಿಕ್ಕೂ ಸಹ ಅವಕಾಶ ಮಾಡಿಕೊಡಿ. ಎಷ್ಟೋ ಸರಿ ಏನಾಗುತ್ತೆ, ಅಯ್ಯೋ ಬೇರೆ ಮಕ್ಕಳ ಜೊತೆ ಬರೆದ್ಬಿಟ್ರೆ ಏನಾಗ್ಬಿಡುತ್ತೇನೋ ಅಂತ. ಅಫ್ಕೋರ್ಸ್ ಅಪಾರ್ಟ್ಮೆಂಟ್ಗಳಲ್ಲಿ ಇದು ಸಮಸ್ಯೆ ಇರಲ್ಲ, ಸ್ಟ್ಯಾಂಡಲೋನ್ಸ್ ಹಳ್ಳಿಗಳಲ್ಲಿ ಸಮಸ್ಯೆ ಇಲ್ಲ ಅಂತ ಭಾವಿಸ್ತೀನಿ. ಆದರೆ ಇತ್ತೀಚೆಗೆ ಚಿಕ್ಕ ನಗರಗಳಲ್ಲಿಯೂ ಸಹ ಅಕ್ಕಪಕ್ಕದ ಅವ್ರ ಮನೆಗಳ ಜೊತೆಗೆ ಮಾತನಾಡೋದಕ್ಕೆ ಅಥವಾ ಅವ್ರ ಮಕ್ಕಳ ಜೊತೆ ಬೆರೆಸಲಿಕ್ಕೆ ನಮ್ಮ ಮಕ್ಕಳು ಬೆರೀಲಿಕ್ಕೆ ಎಷ್ಟೋ ಎಲ್ಲೋ ಒಂದು ಕಡೆ ಆತಂಕ ಇರುತ್ತೆ. ಆದರೆ ಇದನ್ನು ಸ್ವಲ್ಪ ಎಚ್ಚರಿಕೆಯ ಜೊತೆಗೆ ಅವ್ರ ಜೊತೆಗೆ ಬೆರೀಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೋದು ಅನಿಸುತ್ತೆ. ಇಷ್ಟು ಹೇಳಿ ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ನೀವು ಈ ಒಂದು ಸ್ಕಿಲ್ಸನ್ನು ಬೆಳೆಸ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಮಗುಗೆ ಯಾವ ರೀತಿಯ ಟೈಮನ್ನು ಸ್ಪೆಂಡ್ ಮಾಡಿಸ್ತಾ ಇದ್ದೀರಾ, ಇದನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.